ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ಮ ಮನೆಯಲ್ಲಿ ನಾವು ಹೇಗೆ ವಿಜೃಂಭಣೆಯಿಂದ ಆಚರಿಸ್ತೀವಿ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. 2025 ವರಮಹಾಲಕ್ಷ್ಮಿ ಪೂಜೆಯ ಸಂಭ್ರಮವನ್ನು ನಮ್ಮ ಮನೆಯಲ್ಲಿ ನಾವು ಹೇಗೆಲ್ಲ ಆಚರಿಸ್ತೀವಿ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ನಮ್ಮ ಮನೆಯ ತುಳಸಿ ಮಂದಿರ. MDF ರಂಗೋಲಿಯನ್ನಿಟ್ಟು ಹೂವಿನ ರಂಗೋಲಿಯನ್ನು ಮಾಡಿದ್ದೀನಿ. ಹಾಗೆಯೇ ಕೃಷ್ಣನನ್ನು ಕೂಡ ಇಟ್ಟಿದ್ದೀನಿ. ಗಣೇಶನನ್ನು ಪೂಜಿಸುತ್ತಾ ಹಾಗೆಯೇ ಸರಸ್ವತಿ ಮೂರ್ತಿಯನ್ನಿಟ್ಟು ಅದರ ಹಿಂಭಾಗದಲ್ಲಿ ಒಂದು ವೀಣೆಯನ್ನಿಟ್ಟು ಪುಟ್ಟದಾಗಿರುವಂತಹ ಒಂದು ಸುಂದರವಾದಂತಹ ಅಲಂಕಾರ. ಕಲಾ ಸರಸ್ವತಿ ದೇವಿಯನ್ನು ವಂದಿಸುವಂತಹ ಕ್ಷಣ. ಹಾಗೆಯೇ ಪುಟ್ಟ ಅಂದರೆ ಬಾಲಕೃಷ್ಣನನ್ನಿಟ್ಟು ಒಂದು ಪುಟ್ಟದಾಗಿರುವಂತಹ ಒಂದು ಅಲಂಕಾರ. ನಾನೇ ಮಾಡಿರುವಂತಹ ಥೈ ಆರ್ಟ್ ಅಂದರೆ ಕಮಲದ ಆರ್ಟನ್ನು ಇಟ್ಬಿಟ್ಟು ಒಂದು ಕಳಶವನ್ನಿಟ್ಟು ಒಂದು ವಿಭಿನ್ನ ರೀತಿಯ ಅಲಂಕಾರವನ್ನು ಮಾಡಿದ್ದೀನಿ. ಈ ಥೈ ಆರ್ಟನ್ನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೀನಿ. ದೀಪಗಳ ಅಲಂಕಾರ. ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಕೂಡ ನಾನು ಅಲಂಕಾರವನ್ನು ಮಾಡಿದ್ದೀನಿ. ಪ್ರತಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿಯೂ ಕೂಡ ವಿಭಿನ್ನ ರೀತಿಯ ಅಲಂಕಾರವನ್ನು ಮಾಡ್ತೇವೆ. ನಮ್ಮ ಮನೆಯನ್ನು ಎಲ್ಲ ಭಾಗದಲ್ಲಿಯೂ ಕೂಡ ಶೃಂಗಾರಗೊಳಿಸ್ತೇವೆ. ಎಷ್ಟು ಸುಂದರವಾಗಿದ್ದಾನಲ್ವಾ ನಮ್ಮ ಕೃಷ್ಣ. ನಮ್ಮ ಮನೆಯ ಕುಲದೇವರಾದಂತಹ ಯಕ್ಷ ರಾಜ.
ತೊಟ್ಟಿಲಲ್ಲಿ ಕುಳಿತಿರುವಂತಹ ಪುಟಾಣಿ ಗಣಪ. ನಾನೇ ತಯಾರಿಸಿದಂತಹ ವೆಂಕಟೇಶ್ವರ ಮೂರ್ತಿಯ ರಂಗೋಲಿಯನ್ನಿಟ್ಟು, ಹಾಗೆಯೇ ಅದಕ್ಕೆ ಹೂವನ್ನಿಟ್ಟು ಒಂದು ಹೂವಿನ ರಂಗೋಲಿಯನ್ನು ಮಾಡಿದ್ದೀನಿ. ನಮ್ಮ ಪೂಜಾ ಮಂದಿರ. ಈ ನವಿಲನ್ನು ಕೂಡ ನಾನೇ ರೆಡಿ ಮಾಡಿಕೊಂಡಿದ್ದೀನಿ. ಹಾಗೆಯೇ ನಮ್ಮ ಪೂಜಾ ಮಂದಿರದ ಒಳಗಡೆಯೂ ಕೂಡ ಪುಟ್ಟ ದೇವಿಯನ್ನಿಟ್ಟು ಅಲಂಕರಿಸಿದ್ದೀನಿ. ಶ್ರಾವಣ ಶುಕ್ರವಾರದ ಮೊದಲನೇ ವಾರದಂದು ಹೀಗೆ ನಮ್ಮ ಪೂಜಾ ಮಂದಿರದಲ್ಲಿ ಪುಟ್ಟ ದೇವಿಯನ್ನಿಟ್ಟು ನಾವು ಅಲಂಕರಿಸುತ್ತೇವೆ. ಅಮ್ಮನವರು ಎಷ್ಟು ಸುಂದರವಾಗಿದ್ದಾರೆ ಅಲ್ವಾ? ಪದ್ಮಾವತಿ ದೇವಿಯನ್ನು ನೋಡಿದಂತಹ ಅನುಭವ. ನಮ್ಮ ಮನೆಯ ಕುಲದೇವರಾದಂತಹ ಬ್ರಹ್ಮಲಿಂಗೇಶ್ವರ ಸ್ವಾಮಿಗಳು. ಈ ವರ್ಷದ ಮಹಾಲಕ್ಷ್ಮಿ ಅಲಂಕಾರಕ್ಕಾಗಿ ನಾನೇ ತಯಾರಿಸಿಕೊಂಡಂತಹ ದೇವಿಯ ಆಭರಣಗಳು. ಈ ಸಲದ ಅಲಂಕಾರದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಮಾಡಿದ್ದೀನಿ. ಅಮ್ಮನವರಿಗೆ ಈ ಆಭರಣವನ್ನೆಲ್ಲ ನಾನೇ ತಯಾರಿಸಿಕೊಂಡು ನಂತರ ದೇವಿಯ ಮೂರ್ತಿಯನ್ನು ನಾನು ರೆಡಿ ಮಾಡಿಕೊಳ್ತೇನೆ. ಈ ಎಲ್ಲ ಆಭರಣವನ್ನು ಹಾಕಿ ಆದ ಮೇಲೆ ಅಮ್ಮನವರು ಎಷ್ಟು ವಿಜೃಂಭಣೆಯಿಂದ, ಎಷ್ಟು ಶಾಂತತೆಯಿಂದ ನನ್ನ ಮನೆಯಲ್ಲಿ ನೆಲೆಸಿದ್ದಾರೆ ಎಂಬುದನ್ನು ನೀವೇ ನೋಡಿ. ಕೊಲ್ಲಾಪುರ ಮಹಾಲಕ್ಷ್ಮಿಯಾಗಿ ಅಮ್ಮನವರು ಈ ವರ್ಷ ನನ್ನ ಮನೆಯಲ್ಲಿ ಹೇಗೆ ವಿಜೃಂಭಿಸುತ್ತಾ ನಿಂತಿದ್ದಾರೆ ಎಂಬುದನ್ನು ಕಣ್ಣಾರೆ ನೋಡಿ. ನಾನೇ ತಯಾರಿಸಿದಂತಹ ಕೊಲ್ಲಾಪುರ ಮಹಾಲಕ್ಷ್ಮಿಯ ಅಲಂಕಾರ ಎಷ್ಟು ಸುಂದರವಾಗಿದೆ ಅಲ್ವಾ? ಅಮ್ಮನವರು ಎಷ್ಟು ಶಾಂತ ಚಿತ್ತವಾಗಿ ನೆಲೆಸಿದ್ದಾರೆ. ಎಷ್ಟೊಂದು ಸುಂದರ ಮೂರ್ತಿಯಾಗಿ ಅಮ್ಮನವರು ನಿಂತಿದ್ದಾರೆ. ಎಷ್ಟು ನೋಡಿದರೂ ಕೂಡ ಕಣ್ತುಂಬಿ ಬರುತ್ತದೆ. ಈ ವರ್ಷದ ವಿಶೇಷ ಅಲಂಕಾರ ಕೊಲ್ಲಾಪುರ ಮಹಾಲಕ್ಷ್ಮಿಯ ಅಲಂಕಾರ. ಹಾಗೆಯೇ
ಆಜು ಬಾಜು ಅಮ್ಮನವರ ಆಜು ಬಾಜು ನಿಂತಿದ್ದಾರೆ ಶಿಲಾ ಬಾಲಕಿಯರು. ಹಾಗೆಯೇ ಉಡಿಯನ್ನು ಇಡಲಿಕ್ಕೋಸ್ಕರ ಮಾಡಿರುವಂತಹ ಆನೆ, ಅದರ ಮೇಲೆ ಕಮಲದ ಬುಟ್ಟಿ, ಅದರ ಒಳಗೆ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದೀನಿ. ಹಾಗೆ ನಮ್ಮ ಮನೆಗೆ ಬಂದ ಭಜನಾ ಕಾರ್ಯಕ್ರಮದ ಗಣ್ಯರನ್ನು ಮನೆಯ ಒಳಗಡೆ ಕರೆದುಕೊಳ್ಳುವಂತಹ ಒಂದು ಸುಂದರವಾದಂತಹ ಕ್ಷಣ. ಜೈ ಮಾತಾ ಕಿ ಜೈ, 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 ಜೈ ಮಾತಾ ಕಿ ಜೈ. ಜಗದ ಜನನಿ ಜಗದಂಬಾ, ಜಗದಂಬಾ, ಜಗದಂಬಾ ಭವಾನಿ, ಜಗದ ಜನನಿ ಜಗದಂಬಾ, ಜಗದಂಬಾ. ಇವತ್ತವರ ಒಂದು ಪೂರ್ವ ಸುಕೃತದ ದಯದಿಂದ ನಾನು ಒಬ್ಬ ಸಂಗೀತಗಾರಳಾಗಿ ಆ ದೇವಿಯ ಮುಂದೆ ಕುಳಿತುಕೊಂಡು 4 ದೇವಿಯ ಸ್ತುತಿಗಳನ್ನು ಹೇಳುವಂಥ ಅವಕಾಶ ನನಗೆ ಸಿಕ್ತು. ಆ ಒಂದು ಮನಸ್ತೃಪ್ತಿ ನನ್ನ ಜೀವಮಾನದಲ್ಲಿ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಆ ಒಂದು ಮನಸ್ತೃಪ್ತಿಯನ್ನು ಅವರು ತಾಯಿಯವರು ನನಗೆ ಮಾಡಿಕೊಟ್ರು. ಭಜನಾ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯಸ್ಥರನ್ನು ಸನ್ಮಾನಿಸುವಂತಹ ಸುಂದರವಾದಂತಹ ಕ್ಷಣ. ನನ್ನ ಕುಟುಂಬದ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ. कोल्हापुर महालक्ष्मी की जय, कोल्हापुर महालक्ष्मी की जय. ಹಾಗೆಯೇ ಬಂದಂತಹ ಎಲ್ಲ ಮುತ್ತೈದೆಯರಿಗೂ ಕೂಡ ಉಡಿಯನ್ನು ಕೊಡುವ ಸಂಭ್ರಮ. ಪ್ರಸಾದದ ವ್ಯವಸ್ಥೆಯು ಕೂಡ ಮಾಡಿರ್ತೇವೆ. ನನ್ನ ಎಲ್ಲ ಗೆಳತಿಯರಿಗೂ ಕೂಡ ಆ ದಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.